ಇದು ಆ್ಯಕ್ಚುಲಿ ಮೊದಲನೇ ದಿವಸ ಉಗುರು ಬಿಸಿ ಹೇಗೆ ಅದು ಉಪಯೋಗ ಹೇಗೆ ಮಾಡೋದು? ಮೊದಲನೇ ದಿವಸ ಉಗುರು ಬಿಸಿ ನೀರಲ್ಲಿ ಅಂದರೆ ಲುಕ್ ವಾಟರಲ್ಲಿ ಮಿಕ್ಸ್ ಮಾಡಿ ಇಡೋದು. ತನ್ನಷ್ಟಿಗೆ ಇಟ್ಟು ಬರಬೇಕು, ಅಂದರೆ ನ್ಯಾಚುರಲ್ ಆಗಿ ಇಟ್ಟು ಬರಬೇಕು, ಯಾವುದು ಕೆಮಿಕಲ್ ಯೂಸ್ ಮಾಡಲಿಲ್ಲ ನಾವು. ಇದು ಎಷ್ಟು ಕೆಜಿ ಇದು? ಅರ್ಧ ಕೆಜಿ 30 ಇಡ್ಲಿ ಆಗುತ್ತೆ. ಓಕೆ, ಅರ್ಧ ಕೆಜಿಗೆ ಎಷ್ಟು ಅಂದಾಜು ನೀರು? ಅಂದಾಜು 850 ml 860 ml ಏನೋ ಬೀಳುತ್ತೆ. ನಾವು ಅಂದಾಜಿಗೆ ನೀವು ಒಂದು ಕಪ್ಪು ನೀರು ತಗೊಂಡು 1/4 ಕಪ್ಪು ಉಡಿ ಮಿಕ್ಸ್ ಮಾಡಿದರೆ ಹಾಕಿ ನೆನೆಸಿಡಬೇಕು ಮೊದಲನೇ ದಿವಸ. ನೆಕ್ಸ್ಟ್ ಡೇಗೆ ಹಿಟ್ಟು ಬರುತ್ತೆ, ನಾವು ಉಪಯೋಗಿಸ್ಬೋದು. ಯಾವ್ದ್ಯಾವ್ದುಂಟು ಈಗ ನಿಮ್ಮಲ್ಲಿ? ರಾಗಿ ದೋಸೆ, ರಾಗಿ ಇಡ್ಲಿ, ಆಮೇಲೆ ರೈಸ್ ಇಡ್ಲಿ, ರೈಸ್ ದೋಸೆ, ಆಮೇಲೆ ನ್ಯಾಚುರಲ್ ಟರ್ಮರಿಕ್, ಬಾಕಾಹು ಅಂದರೆ ಬಾಳೆಕಾಯಿ ಹುಡಿ. ಇದೇನಕ್ಕೆ ಈಗ? ಆ್ಯಕ್ಚುಲಿ ಇದು ಮೈದಾದ ಬದಲು ಅಂತೇಳಿ ಬಾಕಾಹು ಪಕೋಡ ಬೋಂಡ ಎಲ್ಲ ಮಾಡ್ಲಿಕ್ಕೆ ಒಳ್ಳೆಯದಾಗುತ್ತೆ. ಕಡಲೆ ಹಿಟ್ಟು ಮೈದಾ ಹಿಟ್ಟಿನ ಬದಲಿಗೆ ಪಕೋಡ ಬೋಂಡ ಎಲ್ಲ ಮಾಡ್ಬೋದು ಇದರಲ್ಲಿ. ಬಾಕಾಹು ಇದು ರಾ ಜಾಕ್ ಫ್ಲೋರು, ಇದು ಹಲಸಿನಕಾಯಿಯ ಹಣ್ಣು ಹಲಸಲ್ಲ, ಕಾಯಿ ಹಲಸಿದ್ದು. ಇದು ಆ್ಯಕ್ಚುಲಿ ಯಾವುದು ಸಾರು ಸಾಂಬಾರು ಯಾವ ಫುಡ್ಡಿಗೆ ಇನ್ಕ್ಲೂಡ್ ಆಗಿ ತಿನ್ಬೋದು. ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ 3 ಮಂತಲ್ಲಿ ಅಂತೇಳಿ ಇದರ ಬೆನಿಫಿಟ್. ಮೊದಲಿನವರು ಉಪ್ಪಿಟ್ಟು ಮಾಡ್ತಿದ್ರು, ಸೊಳ್ಳೆಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಉಪ್ಪಿಟ್ಟು ಮಾಡ್ತಿದ್ರು. ಈಗ ಜನಗಳಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇದಾದ್ರೆ ಕಲಸಿ ತಿನ್ಲಿ ಅಂತೇಳಿ ನಮ್ದೊಂದು. ಅಂದ್ರೆ ಇದು ಹಲಸಿನ ಕಾಯಿದು ಕಾಯಿ ಒಣಗಿಸಿ ಹುಡಿ ಮಾಡಿ. ಇದು ಬೇರೆ ಏನಕ್ಕೆ ಉಪಯೋಗಕ್ಕೆ ಬರ್ತದೆ? ಸಾರು ಸಮ ಥಿಕ್ನೆಸ್ ಬರಲಿಕ್ಕೆ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಯಾವ ಫುಡ್ಡಿಗೆ ಇನ್ಕ್ಲೂಡು 2 ಸ್ಪೂನು 3 ಮಂತ್ ಕಂಟಿನ್ಯೂಸ್ ತಿಂದರೆ ನೀವು ಶುಗರ್ ಲೆವೆಲ್ ಡೌನ್ ಆಗ್ತಾ ಬರ್ತದೆ. ಶುಗರ್ ಇದ್ದವರಿಗೆ, ಇಲ್ಲದವರು ಕೂಡ ತಿನ್ಬೋದು. ಇದು ಕೂಡ ಅಷ್ಟೇ, ಇದು ನೋಡಿ ಪ್ರೋಟೀನ್ ಉಂಟು. ಆ್ಯಕ್ಚುಲಿ ಇದರಲ್ಲೂ ಬೀಜದ ಹುಡಿ ಅಂದರೆ ಸೀಡಿಂದ ಆ ಕಾವು ಬರುತ್ತಲ್ಲ, ಅದನ್ನು ತೆಗಿಬಾರದು. ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ, ನಾಡು ಭಾಷೆಯಲ್ಲಿ. ಆ್ಯಕ್ಚುಲಿ ಕಾವು ತೆಗೆದ್ರೆ ಗ್ಯಾಸ್ಟ್ರಿಕ್, ಕಾವು ತೆಗೆದಿದ್ರೆ ಗ್ಯಾಸ್ಟ್ರಿಕ್ ಇಲ್ಲ. ಸಿಪ್ಪೆಯ ಒಳಗಡೆ ಬ್ರೌನ್ ಕೆಂಪು ಕಲರ್ ಅದು ತೆಗಿಬಾರ್ದು ಅಂತ ಹೇಳೋದು. ಕಲರ್ ನೋಡಿ, ಆ ಕಲರಿಂದ ಇದು ಇಲ್ಲದ್ರೆ ವೈಟ್ ಬರ್ತದೆ ಬೀಜದ ಹುಡಿ. ಇದು ಸ್ವಲ್ಪ ಡಾರ್ಕ್ ಆಗಿ. ಇದನ್ನ ಹೇಗೆ ಬಳಸೋದು? ಇದು ಅಷ್ಟೇ, ಸಾರು ಸಾಂಬಾರು ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ದಪ್ಪಾಗ್ಲಿಕ್ಕೆ ನೀರಲ್ಲಿ ಏನಾದರೂ ಕಲಸಿ ಕುಡಿಲಿಕ್ಕೆಲ್ಲ ಕಲಸಿ ಕಾಫಿ ಜ್ಯೂಸೆ 1 ಸ್ಪೂನ್ ಹಾಕಿ ಕುಡಿಬೋದು. ಕಾಫಿ ಫ್ಲೇವರ್ ಜ್ಯೂಸೆ ಇದನ್ನು ಹಾಕಿ ಕುಡಿಬೋದು. ಅಂದರೆ ಸೋಸಿದ ಮೇಲೆ ಹಾಕಬೇಕು, ಮತ್ತೆ ಇದು ಮಾಡಿ ಕುಡಿಬೋದು. ಇದು ಆ್ಯಕ್ಚುಲಿ ಆಫ್ ಬಾಯ್ಲ್ ಆಗಿರುವಂಥದ್ದು. ಇದು ಎಲ್ಲಿ ಬರ್ತದೆ ನಿಮ್ಮದು? ನಮ್ಮದು ಇಲ್ಲಿ ನಿನ್ನಿಕಲ್, ಉಜಿರೆ ಗ್ರಾಮದ ನಿನ್ನಿಕಲ್ ಏರಿಯಾದಲ್ಲಿ ಬರುತ್ತೆ. ಹೌದಾ? ಈಗ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬರಬೇಕು? ಮಾಡಬೇಕಂದ್ರೆ ಇಲ್ಲಿ ಎಲ್ಲಿ ನಮ್ಮದು ರಿಟೇಲರ್ಸ್ ಯಾರಿಲ್ಲ. ಆ್ಯಕ್ಚುಲಿ ನಮ್ಮದು ಬೆಳ್ತಂಗಡಿ ಅಂದರೆ ಖಾತೆ ಸ್ಟೋರ್ ಮತ್ತು ಮಾನೇಜ್ ಮಾತ್ರ